ಕರ್ಕಾಟಕ ರಾಶಿ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಈ ರಾಶಿಯವರಿಗೆ ಈಗ ಗುರುಬಲ ಬರ್ತಾ ಇದೆ. ಈ 1/5/2024 ಗುರುಬಲ ಬರ್ತಾ ಇದೆ. ಈ ಒಂದು ಕರ್ಕಾಟಕ ರಾಶಿಯ 2024 ಆರೋಗ್ಯ ಭವಿಷ್ಯವನ್ನು ನೋಡೋಕೆ ಹೋದಾಗ ಇವರಿಗೆ ಈ ವರ್ಷ ಸ್ವಲ್ಪ ಸೂಕ್ಷ್ಮತೆ ಕಾಡುತ್ತೆ. ಪ್ರತಿ ವಿಷಯಗಳಲ್ಲೂ ಕೂಡ ಸೆನ್ಸಿಟಿವ್ನೆಸ್ ಜಾಸ್ತಿ ಇರುತ್ತೆ. ಹಾಗೆ ಉಸಿರಾಟದ ವಿಷಯಗಳಲ್ಲಿ ಸ್ವಲ್ಪ ಒಂಚೂರು ಗೊಂದಲದ ವಾತಾವರಣಗಳಿರುತ್ತೆ. ದೇಹಕ್ಕೆ ಕಸಿವಿಸಿ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಮತ್ತು ಕಣ್ಣುಗಳ ಸಮಸ್ಯೆ, ಒಂದು ಸಣ್ಣ ಸರ್ಜರಿ ಆಗ್ಬೋದು ಅಥವಾ ಕನ್ನಡಕ ಚೇಂಜ್ ಮಾಡ್ಬೋದು. ಕಣ್ಣಿನ ತೊಂದರೆ ಉಂಟಾಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಆವಾಗವಾಗ ಗ್ಯಾಸ್ಟ್ರಿಕ್ಕಿಂದ ಬೆನ್ನು ನೋವು, ಹೃದಯದ ನೋವು, ಈ ಥರದ ನೋವುಗಳು ಕೂಡ ಕಾಣಿಸ್ಕೊಳ್ಳೋದು. ಯಾಕೆಂದರೆ ಚತುರ್ಥ ಸ್ಥಾನ ಮತ್ತು ಷಷ್ಠ ಸ್ಥಾನದ ಅಧಿಪತಿಗಳನ್ನು ಅನುಸರಿಸಿ ನಾವು ಆರೋಗ್ಯ ಭವಿಷ್ಯವನ್ನು ತಿಳ್ಕೊಳ್ಳೋಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಣ್ಣ ಪುಟ್ಟ ಗ್ಯಾಸ್ಟ್ರಿಕ್ ಬರ್ತಕ್ಕಂಥದ್ದು, ಹಾಗೆಯೇ ಕಣ್ಣಿನ ಒಂದು ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಉಂಟಾಗ್ತಕ್ಕಂಥದ್ದು. ಈಗಾಗಲೇ BP ಇರ್ತಕ್ಕಂಥ ಕರ್ಕಾಟಕ ರಾಶಿಯವರು ಭಾಳ ಜಾಗೃತಿಯಾಗಿರಬೇಕು. BP ವೇರಿಯೇಷನ್ಸ್, ಲೋ BP ಅಥವಾ ಹೈ BP ಇಂಥದ್ದು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರು ಗೋ ಫಾರ್ ಸೆಕೆಂಡ್ ಥಾಟ್ ಅಂತ ಹೇಳುತ್ತೆ. ಯಾವುದೇ ವಿಷಯಗಳ ಬಗ್ಗೆ ಎರಡನೆಯ ಒಂದು ಸಲಹೆಯನ್ನು ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಎಲೆಕೋಸು, ಸೊಪ್ಪುಗಳನ್ನು ತಗೊಳ್ಳೋದು, ಸೌತೆಕಾಯಿಯನ್ನು ಸ್ವೀಕಾರ ಮಾಡೋದು, ಆಹಾರದಲ್ಲಿ ಏನಾದರೂ ಒಂದು ಹಸಿ ತರಕಾರಿ ಇದ್ದಿದ್ದೆ ಆದರೆ ಇದರಿಂದ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಮತ್ತು ವಾಯುವಿಹಾರ ಅಂತ ಹೇಳುತ್ತೆ, ಅಂದರೆ ವಾಕಿಂಗ್ ಮಾಡ್ಕೊಳ್ತೋದು. ಯಾವಾಗಲೂ ಒಂದು ಸಾಯಂಕಾಲನೋ ಬೆಳಗ್ಗೆ ಸೂರ್ಯೋದಯ ಕಾಲಕ್ಕೆ ವಾಕ್ ಮಾಡ್ಕೊಂಡಿದ್ದೆ ಆದರೆ ದೇಹದಲ್ಲಿ ಸ್ವಲ್ಪ ಚೇತರಿಕೆ ಕಾಣುತ್ತೆ. ಶುದ್ಧವಾದ ತಣ್ಣೀರನ್ನು ತಾವು ಸ್ವೀಕಾರ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಮಹಾಲಕ್ಷ್ಮಿ ಆಗ್ಬೋದು, ಪಾರ್ವತಿ ದೇವಿ ಆಗ್ಬೋದು, ಸೋಮವಾರ ಕೆಂಪು ತಾವರೆಯನ್ನು ಅರ್ಪಣೆ ಮಾಡಿದ್ದೆ ಆದರೆ ಆರೋಗ್ಯದ ವಿಷಯದಲ್ಲಿ ಬರ್ತಾ ಇರೋ ಆರೋಗ್ಯನೂ ಆಗ್ಬೋದು, ಇರೋ ಆರೋಗ್ಯದ ಬಗ್ಗೆ ಆಗ್ಬೋದು, ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು ಪ್ರತಿನಿತ್ಯವೂ ಸಹ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮ್ಯ ಬಂಧನಾಮೃತಿರ್ಮಕ್ಷೀಯಮಾಮೃತಾತ್ ಶಿವನ ಈ ಒಂದು ಮಂತ್ರವನ್ನು, ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಫಲ ಸಿಗುತ್ತೆ. ನಾವು ಇಷ್ಟು ದೊಡ್ಡ ಮಂತ್ರ ಸಹ ಗುರುಗಳೇ ಹೇಳೋಕ್ಕಾಗಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರವನ್ನು ಸಮಯ ಸಿಕ್ಕಾಗಲೆಲ್ಲ ಹೇಳ್ಕೊಳ್ಳೋದ್ರಿಂದ ಇಲ್ಲಿ ಯಾವಾಗಲೂ ಅಷ್ಟೇ ಸಂಖ್ಯೆಗಳನ್ನು ನಾನು ಕೊಡ್ತಾ ಇಲ್ಲ. ನೀವು ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ, ಕೆಂಪು ತಾವರೆಯನ್ನು ಅರ್ಪಣೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭಗಳಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಈ ರಾಶಿಯವ್ರಿಗೆ ಯಾಕೆ ಅಂತ ಹೇಳಿದ್ರೆ ರಾಶಿಯ ಒಂದು ಲೆಕ್ಕಾಚಾರದಲ್ಲಿ ನಾವು ಗಮನಿಸಿ ನೋಡೋಕ್ಕೆ ಹೋದಾಗ ಏಪ್ರಿಲಿಂದ ಅಕ್ಟೋಬರ್ ತನಕ ಸಣ್ಣ ಪುಟ್ಟ ಕಾಯಿಲೆಗಳ ತೊಂದರೆಗಳು ಕೂಡ ಈ ರಾಶಿಯವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಜಾಗೃತಿಯನ್ನು ವಹಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ.